ಒಂದು ಇಂಜೆಕ್ಷನಿಂದ ದಂಪತಿಗಳ ಪ್ರಾಣ ಹೋಗಿರುತ್ತೆ. ಆ ಪ್ರಾಣ ತೆಗೆದವ್ರು ಯಾರು, ಯಾವುದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ರು, ಅವ್ರಿಗೇನು ಬೇಕಾಗಿತ್ತು ಅವರಿಂದ? ಈ ವಿಡಿಯೋ ನೀವು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿದ್ರೆ ನಿಮಗೂ ಕೂಡ ಈ ಕೇಸು ಅರ್ಥ ಆಗ್ತಾ ಹೋಗುತ್ತೆ. ಬನ್ನಿ ಆ ಕೇಸ್ ಯಾವುದು ಅಂತೇಳಿ ನೋಡ್ತಾ ಹೋಗೋಣ. ನಿಮಗೆ ಡಾಕ್ಟರ್ ಅಂತ ಹೇಳಿದ ತಕ್ಷಣ ಏನು ನೆನಪಾಗುತ್ತೆ? ನಾವು ಅವ್ರ ಹತ್ರ ಹೋದರೆ ನಮ್ಮ ಕಾಯಿಲೆ ಎಲ್ಲ ಕ್ಯೂರ್ ಆಗುತ್ತೆ, ನಮ್ಮನ್ನ ಉಳಿಸ್ತಾರೆ ಅಂತ ನಿಮ್ಮ ಮನಸ್ಸಿಗೆ ಬರುತ್ತೆ ಅಲ್ವಾ? ಆದರೆ ಅದೇ ಡಾಕ್ಟರ್ ನಮ್ಮ ಪ್ರಾಣವನ್ನು ತೆಗಿತಾರೆ ಅಂತ ಗೊತ್ತಾದಾಗ ನೀವೇನು ಮಾಡ್ತೀರಾ? ಒಂದು ಮಾತ್ರೆ, ಒಂದು ಇಂಜೆಕ್ಷನಿಂದ ಪ್ರಾಣನೂ ಉಳಿಸ್ಬೋದು, ಪ್ರಾಣನೂ ತೆಗಿಬೋದು. ಇದೇನಪ್ಪ ಇವನು ಡಾಕ್ಟರ್ ಬಗ್ಗೆ ಬರೀ ಮಾತಾಡ್ತಾ ಇದ್ದಾನೆ ಅಂತೇಳಿ ಅನ್ಕೋತಾ ಇದ್ದಾರಲ್ವಾ? ನಾನು ಎಲ್ಲ ಡಾಕ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಅದರಲ್ಲಿ ಕೆಲವೊಬ್ಬರು ಡಾಕ್ಟರ್ಗಳಿರ್ತಾರೆ, ನಾನು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಇನ್ ಟು ಶಿವಮೊಗ್ಗ ಕಪಲ್ ಮರ್ಡರ್ ಕೇಸ್. ಇವಾಗ ಸಾಮಾನ್ಯವಾಗಿ ಒಂದು ಕೊಲೆ ಆಗುತ್ತೆ ಅಂದರೆ ಗಲಾಟೆ ಆಗಿರುತ್ತೆ, ಎಲ್ಲ ರಕ್ತ ಚೆಲ್ಲಿರುತ್ತೆ, ಅಥವಾ ಇನ್ನೇನೋ ಹೊಡೆದಾಟ ಎಲ್ಲ ಆಗೋಗಿರುತ್ತೆ. ಆದರೆ ಇಲ್ಲಿ ಯಾವುದೇ ಚಾಕು ಇಲ್ಲ, ಯಾವುದೇ ಗನ್ನಿಲ್ಲ, ಯಾವುದೇ ರಕ್ತದ ಕಲೆಗಳು ಕೂಡ ಇಲ್ಲ. ಆ ರೀತಿಲಿ ಕೊಲೆ ಆಗಿರುತ್ತೆ. ನೋಡೋದಕ್ಕೆ ನ್ಯಾಚುರಲ್ ಡೆತ್ ಥರ ಕಾಣಿಸುತ್ತೆ. ಇಲ್ಲಿ ಸಣ್ಣ ಇಂಜೆಕ್ಷನಿಂದ ದಂಪತಿಗಳ ಕೊಲೆ ಆಗಿರುತ್ತೆ. ಜನವರಿ 19, 2026 ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಭೂತನಗುಡಿ ಪ್ರದೇಶದಲ್ಲಿ ನಡೆದಿರುವ ಈ ಘಟನೆ. ಕೊಲೆ ಆಗಿರುವ ದಂಪತಿಗಳ ಡೀಟೇಲ್ಸ್ ನೋಡೋದಾದರೆ, ಚಂದ್ರಪ್ಪನ ವಯಸ್ಸು 78, ಅವರ ಪತ್ನಿಯಾದ ಜಯಮ್ಮ, ಇವರ ವಯಸ್ಸು 75. ಈ ದಂಪತಿಗಳಿಗೆ 2 ಮಕ್ಕಳಿರ್ತಾರೆ, ಆದರೆ ಅವರು ಇವ್ರ ಜೊತೆ ಇರೋದಿಲ್ಲ. ಅವರು ಸಪ್ರೇಟಾಗಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ದಂಪತಿಗಳಿಗೆ ಯಾವುದೇ ರೀತಿ ತಲೆನೋವಿರಲ್ಲ, ಯಾವುದೇ ರೀತಿ ಶತ್ರುಗಳು ಕೂಡ ಇರಲ್ಲ. ದಿನ ಬೆಳಗ್ಗೆ ಎದ್ದಾದರೆ ಕೆಲಸ, ಕಣ್ತುಂಬ ನಿದ್ದೆ, ಹೊಟ್ಟೆತುಂಬ ಊಟ. ಇವ್ರ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿ ಆಸ್ತಿಗೋಸ್ಕರನೂ ಕೂಡ ಜಗಳನೇ ಆಗ್ತಿರೋದಿಲ್ಲ. ಇವರ ಜೀವನದಲ್ಲಿ ದೊಡ್ಡದಾದ ಸಂಪತ್ತೇನೆಂದರೆ ಅವರಿದ್ದ ಮನೆ, ಸ್ವಲ್ಪ ಚಿನ್ನ. ಇವರಿಬ್ಬರಿಗೆ ಅವರ ಸಂಬಂಧಿಕರ ಮೇಲಿದ್ದ ಅತಿಯಾದ ನಂಬಿಕೆ. ಅದೇ ಇವರಿಗೆ ಮುಳ್ಳಾಯ್ತಾ? ಬಟ್ ನಮಗೆ ಗೊತ್ತಿಲ್ಲ, ಮುಂದೆ ತಿಳಿತಾ ಹೋಗೋಣ. ಏನಪ್ಪ ಇವನು ಮರ್ಡರ್ ಕೇಸ್ ಬಗ್ಗೆ ಹೇಳೋದ್ಬಿಟ್ಟು ಈ ರೀತಿ ಕೂಯ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಲ್ವಾ? ಇಷ್ಟೆಲ್ಲ ಡೀಟೇಲ್ಸ್ ನಾನು ನಿಮಗೆ ಕೊಡಲಿಲ್ಲ ಅಂದರೆ ಈ ಕೇಸ್ ನಿಮಗೆ ಅರ್ಥನೂ ಆಗಲ್ಲ, ಸುಮ್ಮನೆ ನಾನು ಹೇಳಿದ್ದು ನಿಮಗೆ ಏನು ಅಂತಲೂ ಗೊತ್ತಾಗಲ್ಲ. ಸರಿ, ಚಂದ್ರಪ್ಪನಿಗೆ ಅವತ್ತು ಏನಾಗಿರುತ್ತೆ ಅಂದರೆ ತುಂಬ ವೆರಿಕೋಸ್ವೆನಿಂದ ಕಾಲು ನೋವು ಜಾಸ್ತಿ ಆಗೋಗಿರುತ್ತೆ. ಅವಾಗ ಚಂದ್ರಪ್ಪ ಅವರ ಪರಿಚಯ ಇರೋ ಡಾಕ್ಟ್ರಿಗೆ ಒಂದು ಫೋನ್ ಮಾಡ್ತಾರೆ. ಸರ್, ಈ ಥರ ನನ್ನ ಕಾಲು ತುಂಬಾ ವೆರಿಕೋಸಿನಿಂದ ನೋವುತ್ತಾ ಇದೆ, ಯಾರು ಚೆನ್ನಾಗಿರೋ ಹಾಸ್ಪಿಟ್ಲ್ ಇದ್ರೆ ಹೇಳಿ ಅಂಥೇಳಿ ಚಂದ್ರಪ್ಪ ಡಾಕ್ಟರ್ಗೆ ಕೇಳ್ತಾರೆ. ಆಗ ಡಾಕ್ಟರ್ ಏನು ಹೇಳ್ತಾರೆ ಅಂದರೆ, ಚಂದ್ರಪ್ಪ ನಾನೇ ಬಂದು ಟ್ರೀಟ್ಮೆಂಟ್ ಮಾಡ್ತೀನಿ, ಯಾಕೆ ಅಷ್ಟು ಕಾಲ ಆಸ್ಪತ್ರೆಗೆ ಹೋಗ್ತೀಯಾ ಅಂತೇಳಿ ಡಾಕ್ಟರ್ ಹೇಳ್ತಾರೆ. ಆದರೆ ಚಂದ್ರಪ್ಪ, ಇಲ್ಲ ಸರ್, ನಾನು ಒಬ್ಬನಿಗೆ ಅಲ್ಲ, ನನ್ನ ಪತ್ನಿಗೂ ಕೂಡ ಈ ಥರ ವೆರಿಕೋಸಿನಿಂದ ಅವರು ಕೂಡ ತುಂಬಾ ನೋವಾಗ್ತಿದೆ ಅಂತ ಹೇಳ್ತಿದ್ದಾರೆ ಅಂದಾಗ, ನಿಮ್ಗೆ ಒಬ್ಬನಿಗೆ ಅಲ್ಲಪ್ಪ, ಅವರು ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ ಬಿಡೋ ಅಂದಾಗ, ಸರಿ ಸರ್ ಆಯಿತು ಬನ್ನಿ ಅಂತ ಕಾಯ್ತಾ ಇರ್ತಾರೆ. ಡಾಕ್ಟರ್ ಬರ್ತಾರೆ. ಸುಮಾರು ಒಂದು 8ರಿಂದ 9 ಆಗಿರುತ್ತೆ. ಚಂದ್ರಪ್ಪ ಮತ್ತು ಅವರ ಪತ್ನಿಗೆ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಚಂದ್ರಪ್ಪ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಒಂದು ಇಂಜೆಕ್ಷನ್ ತಗೊಂಡು ಚಂದ್ರಪ್ಪ ಮತ್ತು ಅವರ ಪತ್ನಿಗೆ ಕೊಡ್ತಾರೆ. ಸರಿ ಚಂದ್ರಪ್ಪ ಆಯಿತು, ರೆಸ್ಟ್ ಮಾಡಿ, ಎಲ್ಲ ಕ್ಯೂರ್ ಆಗುತ್ತೆ ಸರ್, ಹೋಗ್ತೀರಾ ಬೆಳಗ್ಗೆ ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡಾಕ್ಟರ್ ಹೊರಡ್ತಾರೆ. ಜನವರಿ 20, 2026 ಬೆಳಗ್ಗೆ ಸುಮಾರು 9 ಗಂಟೆ. ಚಂದ್ರಪ್ಪನವರ ಮನೆ ಬಾಗಿಲು ಇನ್ನೂ ಓಪನ್ ಆಗಿರೋದೇ ಇಲ್ಲ. ಅಕ್ಕಪಕ್ಕ ಮನೆ ಓಡಾಡ್ತಾ ಇರೋರೆಲ್ಲ ಚಂದ್ರಪ್ಪನ ಮನೆ ಕಡೆ ನೋಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆಂದರೆ ಇಷ್ಟೊತ್ತಿಗಾಲೇ ಚಂದ್ರಪ್ಪ ಮತ್ತು ಅವರ ಪತ್ನಿ ಮನೆ ಒಳಗೆಲ್ಲ ಓಡಾಡ್ತಾ ದೇವ್ರ ಪೂಜೆ ಮಾಡ್ತಾ ಹೊರಗಡೆ ಎಲ್ಲ ಓಡಾಡ್ತಾ ಇರೋರು. ಬಟ್ ಇಲ್ಲಿ 9 ಗಂಟೆ 9:15 ಆದರೂ ಚಂದ್ರಪ್ಪನವರ ಮನೆಯ ಡೋರ್ ಮಾತ್ರ ಓಪನ್ ಆಗಿರೋದಿಲ್ಲ. ಆಗ ಪಕ್ಕದ ಮನೆಯವರೊಬ್ಬರು ಬಂದು, ತಡಿ ಏನು ಮಾಡ್ತಾ ಇದ್ದಾರೆ ಚಂದ್ರಪ್ಪ, ಇಷ್ಟೊತ್ತಕ ಇದ್ದಿಲ್ವಲ್ಲ ಅಂತೇಳಿ ಮನೆ ಡೋರನ್ನು ಬಡಿತಾರೆ. ಬಟ್ ಅಲ್ಲಿ ಡೋರ್ ಲಾಕ್ ಆಗಿರೋದಿಲ್ಲ. ಸರಿ, ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ರೂಮಲ್ಲಿ ನೋಡಿದ್ರೆ ಚಂದ್ರಪ್ಪ ಮತ್ತು ಅವರ ಪತ್ನಿ ಶವವಾಗಿರ್ತಾರೆ. ಇಲ್ಲಿ ಕೊಲೆ ಮಾಡಿದವ್ರು ಯಾರು? ಡಾಕ್ಟರ? ಅಥವಾ ಯಾರಾದರೂ ಬಂದು ಕೊಲೆ ಮಾಡಿ ಹೋಗಿ ಡಾಕ್ಟ್ರ್ ಮೇಲೆ ಹಾಕಿದ್ರ? ಬನ್ನಿ ಇದನ್ನು ಇನ್ನೊಂದು ಸ್ವಲ್ಪ ಡೀಟೇಲ್ ಆಗಿ ತಿಳಿತಾ ಹೋಗೋಣ. ಫಸ್ಟ್ ಅವ್ರ ಮಕ್ಕಳಿಗೆ ಫೋನ್ ಮಾಡಿ ಹೇಳ್ತಾರೆ, ನೋಡ್ರಪ್ಪ ಈ ಥರ ನಿಮ್ಮ ಅಪ್ಪ ಅಮ್ಮ ಸತ್ತೋಗ್ಬಿಟ್ಟಿದ್ದಾರೆ, ಬೇಗ ಬನ್ನಿ ಅಂತೇಳಿ. ಪೊಲೀಸವ್ರಿಗೂ ಫೋನ್ ಮಾಡಿ ಹೇಳ್ತಾರೆ, ಸರ್ ಈ ಥರ ಆಗೋಗಿದೆ ಅಂತೇಳಿ. ಪೊಲೀಸರು ಜಾಗಕ್ಕೆ ಬರ್ತಾರೆ, ಕೇಸನ್ನು ರಿಜಿಸ್ಟರ್ ಮಾಡಿ ಅವರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಬಟ್ ಆ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಅಲ್ಲಿ ನ್ಯಾಚುರಲ್ ಡೆತ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಿನ್ನ ನ್ಯಾಚುರಲ್ ಡೆತ್ ಅಂತೇಳಿ ಡಿಕ್ಲೇರ್ ಮಾಡಬೇಕು. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಹೇಳ್ತಾರೆ, ಸರ್ ಈ ಮನೆಯಲ್ಲಿ ಚಿನ್ನ ಕಳವಾಗಿದೆ ಅಂತ. ಅಲ್ಲಿ ಚಿನ್ನ ಕದ್ಕೊಂಡು ಹೋಗಿದ್ದು ಯಾರು? ಆಗ ಇನ್ನೊಂದು ಸ್ವಲ್ಪ ಈ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಹೋಗುತ್ತೆ. ಆಗ ಕ್ಲೋಸ್ ಮಾಡ್ತಾ ಇದ್ದ ಕೇಸ್ನ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ನ ಶುರು ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ ಪೊಲೀಸ್ನವರು ಅಂದರೆ, ರೋಡಲ್ಲಿರುವ CCTV ಫುಟೇಜ್ನೆಲ್ಲ ಚೆಕ್ ಮಾಡ್ತಾರೆ. ಹಾಗೆ ಅಕ್ಕಪಕ್ಕ ಮನೆಯವ್ರನ್ನೂ ಕೂಡ ವಿಚಾರಿಸ್ತಾರೆ. ಹಾಗೆ ಪೊಲೀಸವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೇಕಾದ್ರೆ ಪಕ್ಕದ ಮನೆಯವರು ಒಂದು ಸ್ವಲ್ಪ ಮಾಹಿತಿನೂ ಕೊಡ್ತಾ ಹೋಗ್ತಾರೆ. ಅದು ಏನಂದರೆ, ಚಂದ್ರಪ್ಪನಿಗೆ ವೆರಿಕೋಸ್ವೆನಿಂದ ತುಂಬಾ ಕಾಲು ನೋವ್ತಾ ಇರುತ್ತೆ. ಆಗ ಚಂದ್ರಪ್ಪ ಹೇಳಿರ್ತಾನೆ, ಸಂಜೆ ಡಾಕ್ಟ್ರು ಬರ್ತಾರೆ, ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ ಅಂತ
ಹೇಳಿದರು ಅಂತೇಳಿ ಪೊಲೀಸವ್ರಿಗೆ ಅವನು ಹೇಳ್ತಾನೆ. ಆಗ ಪೊಲೀಸವರು ಯಾರ ಡಾಕ್ಟರ್ ಅಂತೇಳಿ ಹುಡ್ಕೋಕೆ ಶುರು ಮಾಡಿದಾಗ ಪೊಲೀಸವ್ರಿಗೆ ಯಾರ ಡಾಕ್ಟರ್ ಅಂತೇಳಿ ಗೊತ್ತಾಗುತ್ತೆ. ಅವರೇ ಡಾಕ್ಟರ್ GP ಮಲ್ಲೇಶ್. ಆ ಡಾಕ್ಟರ್ನ ಪೊಲೀಸವರು ಕಸ್ಟಡಿ ತೊಗೊತಾರೆ. ಕಸ್ಟಡಿ ತೊಗೊಂಡು ವಿಚಾರಿಸ್ತಾ ಹೋಗ್ತಾರೆ. ಅವರು ಚಂದ್ರಪ್ಪನಿಗೂ ಮತ್ತು ಡಾಕ್ಟರ್ಗೂ ಏನು ಸಂಬಂಧ ಅಂತ ತಿಳಿತಾ ಹೋದಾಗ ಅವ್ರಿಗೆ ಗೊತ್ತಾಗಿದ್ದು ದೊಡ್ಡ ಶಾಕ್ ಏನಂದರೆ ಚಂದ್ರಪ್ಪ ಡಾಕ್ಟರ್ ಅವರ ದೊಡ್ಡಪ್ಪ. ಆಗ ಪೊಲೀಸರಿಗೆ ಶಾಕ್ ಆಗಿ, ಅಲ್ಲ ನಿಮ್ಮ ದೊಡ್ಡಪ್ಪ ಅಂತ ಹೇಳ್ತೀಯಾ, ನೀನೇನಕ್ಕೆ ಅವ್ರನ್ನ ಕೊಲೆ ಮಾಡಿದೆ ಅಂತ ಕೇಳಿದಾಗ, ಸರ್ ನಾನು ಸ್ವಲ್ಪ ದಿನದ ಹಿಂದೆ ನಮ್ಮ ದೊಡ್ಡಪ್ಪನ ಹತ್ರ 15 ಲಕ್ಷ ಸಾಲ ಕೇಳಿದ್ದೆ. ಆಗ ಅವರು ಕೊಡಲ್ಲ ಅಂತ ಹೇಳಿದರು. ಹಾಗೆ ನಾನು ವರ್ಕ್ ಮಾಡ್ತಿದ್ದ 2 ಆಸ್ಪತ್ರೆಗಳಿಂದ ನಾನು ಬಿಹೇವಿಯರ್ ಪ್ರಾಬ್ಲಮ್ ಅಂತೇಳಿ ಅಲ್ಲಿಂದನೂ ಕೂಡ ತೆಗೆದಾಕ್ಬಿಟ್ಟಿದ್ರು. ಈಗ ಏನು ಮಾಡಬೇಕು ಅಂತ ನನಗೂ ಗೊತ್ತಾಗ್ತಾ ಇರಲಿಲ್ಲ. ಅದೇ ಟೈಮಿಗೆ ನಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ರು. ಈ ರೀತಿ ನನಗೆ ವೆರಿಕೋಸ್ ವೇನ್ ಆಗಿದೆ, ಟ್ರೀಟ್ಮೆಂಟ್ ಯಾವುದಾದ್ರೂ ಆಸ್ಪತ್ರೆ ಇದ್ರೆ ಹೇಳಪ್ಪ ಅಂತೇಳಿ ಕೇಳಿದ್ರು. ಆಗ ನಾನೊಂದು ಪ್ಲ್ಯಾನ್ ಮಾಡಿಕೊಂಡೆ. ನನಗೆ ಐಡಿಯಾ ಬಂದಿತ್ತು ಒಂದೇ, ಟ್ರೀಟ್ಮೆಂಟ್ ನೆಪದಲ್ಲಿ ಇವರನ್ನು ಕೊಲೆ ಮಾಡೋದು. ಆಗ ಪೊಲೀಸವ್ರು ಕೇಳ್ತಾರೆ ಡಾಕ್ಟರ್ನ, ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಟಿತ್ತಂತೆ, ಯಾವುದದು ಇಂಜೆಕ್ಷನ್ನು ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಸರ್ ನಾನು ಕೊಟ್ಟಿದ್ದು ಅನಸ್ತೇಷಿಯಾ. ನಾನು ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಿದ್ದಾಗ ನನಗೆ ಗೊತ್ತು ಯಾವ ಡೋಸೇಜಲ್ಲಿ ಕೊಟ್ಟರೆ ಯಾವ ರೀತಿ ಏನಾಗುತ್ತೆ ಅಂತ. ಆಗ ಪೊಲೀಸವ್ರು ಕೇಳ್ತಾರೆ, ಒಂದು ಸ್ವಲ್ಪ ನಮಗೂ ಸ್ವಲ್ಪ ತಿಳ್ಕೊಂಡಂಗೆ ಹೇಳ್ತೀಯಾ ಅಂದಾಗ ಡಾಕ್ಟರ್ ಹೇಳ್ತಾರೆ, ಸರ್ ನಾನು ಅನಸ್ತೇಷಿಯನ ಓವರ್ ಡೋಸೇಜಾಗಿ ಕೊಟ್ಟೆ. ಆಗ BP ಫುಲ್ ಡೌನ್ ಆಗುತ್ತೆ. ಹಾಗೆ ಹೋಗ್ತಾ ಹೋಗ್ತಾ ಉಸಿರಾಟನೂ ಕೂಡ ನಿಂತೋಗುತ್ತೆ. ನೋಡಿದವ್ರಿಗೆ ನ್ಯಾಚುರಲ್ ಡೆತ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದೆ, ಬಟ್ ನಾನೇ ಸಿಗಾಕೊಂಡೆ ಅಂತೇಳಿ ಡಾಕ್ಟರ್ ಪೊಲೀಸವ್ರಿಗೆ ಹೇಳ್ತಾರೆ. ಪೊಲೀಸವ್ರು ಕೇಳ್ತಾರೆ, ಪಾನ್ ಶಾಪಿಗೆ ಏನೋ ಚಿನ್ನ ಅಡ ಇಟ್ಟಿದಂತೆ, ಅದು ಯಾರದು ಅಂತ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ಸರ್ ಅದು ಚಂದ್ರಪ್ಪನವ್ರ ಮನೆ ಚಿನ್ನನೇ, ಬೇರೆ ಕಡೆ ಏನಾದ್ರು ಅಡ ಇಟ್ಬಿಟ್ರೆ ಸಿಗಾಕೊಂಡ್ಬಿಡ್ತೀನಿ ಅಂತೇಳಿ ನನಗೆ ಗೊತ್ತಿರೋ ಪಾನ ಅಂಗಡಿಗೆ ಹೋಗ್ಬಿಟ್ಟು ನಾನು ಚಿನ್ನ ಅಡ ಇಟ್ಟಿದ್ದೆ. ಸ್ವಲ್ಪ ಸಾಲಗಳು ತೀರಿಸ್ಕೊಂಡೆ, ಇನ್ನೊಂದು 50,000 ಏನೋ ನನ್ನ ಅಕೌಂಟಲ್ಲಿ ಇರ್ಬೋದು ಅಂತೇಳಿ ಕೊಲೆ ನಾನೇ ಮಾಡಿದೆ ಸರ್ ಅಂತೇಳಿ ಡಾಕ್ಟರ್ ಒಪ್ಕೊಂತಾರೆ. ಈ ಕೇಸ್ ರಿಜಿಸ್ಟರ್ ಆಗಿದ್ದು DYSP ಪ್ರಕಾಶ್ ರಾಥೋಡ್ ಅಂಡರ್ನಲ್ಲಿ. ಈ ಕೇಸ್ನ ಸಂಪೂರ್ಣ ವಿವರಣೆ ಮೀಡಿಯಾದವರಿಗೆ ಹೇಳಿದ್ದು ಯಾರಂದರೆ ಪೊಲೀಸ್ ಅಧಿಕಾರಿ BN ನಿಖಿಲ್. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇದೇ ರೀತಿಯ ಕೇಸ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನಿಮಗೆ ಮತ್ತೊಂದು ಇದೇ ರೀತಿಯ ಹೊಸ ಕೇಸ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.